ಈಗಡೆ ಬಾಳುಮಾಮ ಏನಿದ್ರಲ್ಲ ಅವರ ಜನ್ಮಸ್ಥಾನ ಇಲ್ಲಿ ಆದಂತ ನೋಡ್ರಿ. ಇದೇ ಮನ್ಯಾಗ ಅವರು ಜನ್ಮ ತಾಳಿದ್ರ ಅಂತ ಹೇಳಲಾಗುತ್ರಿ. ಇಲ್ಲಿ ಭಾಳ ಈವೇಗಡೆ ಬಾಳುಮಾಮ ಏನ್ ಕೆಲಸ ಮಾಡ್ತಿದ್ರಲ್ರಿ ಅವ್ರ ಮನೆಗೆ ಬಂದಿವಿ. ಈಗ ಅಲ್ಲಿ ಒಳಗೆ ಹೋಗಂಬರ್ರಿ ಏನೇನ್ ಅದ ಅದ್ರ ಇತಿಹಾಸ ಕೇಳಂಬ್ರಿ. ಭಾರತ ದೇಶದಾಗ ಬರೇ 4 ದೇವಸ್ಥಾನ ನೋಡಕ್ ಸಿಗ್ತಾವಂತ್ರಿ. ಮಹಾರಾಷ್ಟ್ರ, ಒಡಿಸ್ಸಾ, ಇನ್ನೊಂದು ಕರ್ನಾಟಕದಾಗ, ಇನ್ನೊಂದು ಯಾವ್ದೋ ಒಂದು ರಾಜ್ಯದಾಗ ಅದಂತ್ರಿ. ಅದ್ರೊಳಗ ನಮ್ಮ ಕರ್ನಾಟಕದಾಗ ಯಾವ ಊರಿದು? ಪಟ್ಟಣಕುಡಿದಾಗ. ಬುದ್ಧಿವಂತ ಜೀವಿಗಳೇ, ನಾವ್ ಇವತ್ತ 15ನೇ ದಿನಕ್ಕೆ ಕಾಲಿಟ್ಟಿವಿ. ಏನಪ್ಪಾ ಅಂತಂದ್ರ ಆಲ್ ಇಂಡಿಯಾ ಸೈಕಲ್ ಯಾತ್ರಾ ಸ್ಟಾಪ್ ರೇಪ್ ಯಾತ್ರಾ 15 ದಿನ ಆಯ್ತು ನಾವೀಗ ಬಿಜಾಪುರ್ ಬಿಟ್ಟು. ಇವತ್ತು ನಾವು ನಿಪ್ಪಾಣಿದಾಗ ಅದೀವ್ರಿ. ನಿಪ್ಪಾಣಿಯಿಂದ ಒಂದ್ ಬಾಳುಮಾಮ ಅಂದ್ರ ಜನ್ಮಸ್ಥಾನ ಅಂದ್ರ ಯಾವ ಊರದು? ಅಕ್ಕೋಳ್ ಅಂತ ಆದ್ರಿ. ಅಲ್ಲಿ ಅಂದ್ರೆ ಇಲ್ಲೇ ಆದಂತ್ರಿ. ಆ ಸೈಕಲ್ ಇವತ್ತೊಂದ್ ದಿನ ರೆಸ್ಟ್ ಮಾಡ್ಬೇಕಂತ ಅನ್ನೋದಾದ್ರಿ. ಇಲ್ಲಿಕಿಂದ ಮಧ್ಯಾಹ್ನ ಬಂದು ಆತ್ಮಾಪುರ ಅಲ್ಲ ಅಲ್ಲ ಅಕ್ಕೋಳಲ್ಲ. ಈಗ ನಾವು ಹೋಗೋದು ಅಕ್ಕೋಳ್ರಿ. ಅಲ್ಲಿಂದ ಮುಂದೆ ನೀವು ಅಕ್ಕೋಳ ಹೋಗೋದು. ಮಧ್ಯಾಹ್ನ ಮ್ಯಾಗ ಅಲ್ಲಿ ಬಾಳುಮಾಮಂದ ದೇವಸ್ಥಾನ ಆದ್ರಿ, ಅಲ್ಲಿ ಹೋಗ್ಬೇಕು. ಈಗ ಸದ್ಯಕ್ಕ ನಮ್ಮ ಅಂಬಾರಿ ಇಲ್ಲಿ ಸ್ಟೇ ಮಾಡಾಕ ಸ್ವಲ್ಪ. ಸೊ ಈಗ ಈ ಅಂಬಾರಿದಾಗ ಹೊಂಟೇವ್ರಿ. ಹಂಗ ನಮ್ಮ ನಿಪ್ಪಾಣಿ ಜೀವ ಸಿಕ್ಕಾರ ನೋಡ್ರಿ. ಆರಾಮದ್ರಿ? ಎಷ್ಟ್ ನಾಚ್ಕೊಳತ್ತೀರಿ ನೀವು? ಪಟ್ಟಣಕೋಡಿ. ಏನೋ ಸೂರ್ಯನಾರಾಯಣ ಮಂದಿರನಾಗಿರ್ತದ್ರಿ? ಸೂರ್ಯನಾರಾಯಣ ಮಂದಿರ ಭಾರತದಾಗ ಮೂರೇ ಅದಾವ್ರಿ. ಅದ್ರೊಳಗೆ ನಿಮ್ಮ ಏನು ವಿಶೇಷ ರೀ ಅದ್ರದ್ದು? ಕಟ್ ಮಾಡ್ರಿ. ವಿಶೇಷ ಅಂದ್ರ ಏನೈತಂದ್ರ ರೀ, ಇತಿಹಾಸ ಅಂದ್ರ ದೊಡ್ಡ ಇತಿಹಾಸ ಸಿಗತೈತ್ರಿ. ಏನದ? ಸೂರ್ಯನಾರಾಯಣ ಅಂದ್ರ ರೀ, ಇಂಡಿಯಾದಾಗ ಸೂರ್ಯನಾರಾಯಣ ಮಂದಿರ 3 ಅದಾವ್ರಿ. ಒಂದ್ ಮೋಸ್ಟ್ ಹೆಚ್ಚ ಹಿಸ್ಟ್ರಿ ಇದಂದ್ರ ಕೋನಾರ್ದಾಗ ಐತ್ರಿ. ಕೋನಾರ್ದಾಗ ಬಟ್ ಅಲ್ಲಿ ಮೂರ್ತಿ ಇಲ್ರಿ, ಜಸ್ಟ್ ಪಾದ ಬಟ್ಟ ಅದಾವ್ರಿ. 2ನೇದ ಮಹಾರಾಷ್ಟ್ರದಾಗ ಐತ್ರಿ. ಎಲ್ಲೇ ಹೊಂಟಿವಲ್ರಿ? ಈಗ 3ನೇದ ಐತ್ ನೋಡ್ರಿ, ನಮ್ಮ ಊರಾಗ ಐತ್ರಿ. ಅಲ್ಲಿ ಮೂರ್ತಿ ಹೋಗಿ ಹೇಳಾಗತ್ರಿ. ಅಂದ್ರ ಅವ್ರಿಗೆ ಹೊಂಟಿದ್ರಲ್ಲ ಅದಕ್ಕೆ ಕೇಳ್ದೆ ನಾನು ಅವ್ರಿಗೆ. ಸಾಕು ಕಟ್ ಮಾಡ್ರಿ. ಇನ್ನೊಬ್ರು ಎಲ್ಲಿ ನೀವು ಏನ್ ನಾಚ್ಕೊಳತ್ತೀರಿ? ಜೀವಿಗಳೇ ಈಗ ಹೊಂಟಿವಿ ನೋಡ್ರಿ. ಅಲ್ಲಿ ಮುಂದೆ ರೋಡ್ ಕಾಣತ್ತದ್ರಿ. ರೋಡ್ ಮ್ಯಾಗ ಟೈರ್ ಮ್ಯಾಗ ಕಾರಿನೊಳಗ ಹಾಕುತ್ತ ಮುಲ ಅಂತ ಇದೆ. ಯಾಕಂದ್ರೆ ಡೈಲಿ ಅಂಬಾರಿ ಮೇಲೆ ಕೂತು ಇದು AC ಒಂಥರ ಹೊಸದ್ ಅನ್ಸತ್ತೆ. ಏನ್ ಅನ್ಸತ್ತ? ಆದ್ರ ಜೀವಿಗಳೇ ಒಂದ್ ಹುಡುಗಗ ಒಬ್ರು ಇರ್ತಾರ, ಆದ್ರೆ ಇಲ್ಲಿ 6 ಜನ. ಅದು ನಿಪ್ಪಾಣಿ ವಯಸ್ಸು ಕವರ್ ಹಾಕಿಟ್ಟದಲ್ಲ. ನಮ್ಮ ಫ್ರೆಂಡ್ ಸಂತೋಷ್ ಅಲ್ಲ. ಈಗ ನಾವು ಬಾಳುಮಾಮ ಅಂದ್ರ ಅಕ್ಕೋಳದಾಗಿರೋ ಬಾಳುಮಾಮನವರ ಜನ್ಮಸ್ಥಳಕ್ಕೆ ಬಂದೇವ್ರಿ. ಅದು ಅವ್ರ ಮನಿ ಆದಂತ್ರಿ. ಅದೇ ನೋಡಾಕತ್ ಬಂದೇವಿ. ಇಲ್ಲೇ ಎಲ್ಲ ಒಳಗದಂತ್ರಿ ಹೊಂಟಿವಿ. ಈಗ ನನಗ ಅವ್ರ ಇತಿಹಾಸ ಗೊತ್ತಿಲ್ರಿ, ಫಸ್ಟ್ ಟೈಮ್ ಕೇಳಾಕತ್ತೀನಿ ನಾನು. ಬಟ್ ಭಾಳ ನೋಡೀನಿ ಅವ್ರ ಬಗ್ಗೆ. ನೋಡೋಣ ಬನ್ನಿ. ಮತ್ತೆ ಆರಾಮದಿರಿ ಜೀವಿಗಳೇ? ಬಾಳುಮಾಮ ಏನಿದ್ರಲ್ಲ ಅವರ ಜನ್ಮಸ್ಥಾನ ಇಲ್ಲೇ ಆದಂತ ನೋಡ್ರಿ. ಇದೇ ಮನ್ಯಾಗ ಅವರು ಜನ್ಮ ತಾಳಿದ್ರ ಅಂತ ಹೇಳಲಾಗುತ್ರಿ. ಇಲ್ಲಿ ಭಾಳ ಈ ಬಾಳುಮಾಮನ ಭಕ್ತರು ಭಾಳ ಜನ ಅದಾರ್ರಿ. ಈ ಕಡೆ ಮಹಾರಾಷ್ಟ್ರ, ಆ ಕಡೆ ಹಂಗ ನಮ್ಮ ಕರ್ನಾಟಕ, ಬಾಗಲಕೋಟೆ, ಬಿಜಾಪುರ ಎಲ್ಲ ಭಾಳ ಮಂದಿ ನಂಬ್ತಾರ್ರಿ. ನೋಡಿರಿ ಅನ್ಸುತ್ತಾ? ನೋಡದೇ ಇರೋರು ನೋಡ್ರಿ ಒಂದ್ಸಾರತಿ. ಆ್ಯಂಡ್ ನಾ ಕೇಳೀನಿ, ಇದೇ ಫಸ್ಟ್ ಟೈಮ್ ನಾ ಈ ಕಡೆ ಬಂದಿದ್ದೆ ಈ ಸೈಡ್. ಖುಷಿ ಆಯ್ತು. ಬರೀ ಅದು ಇತಿಹಾಸವನ್ನು ನೋಡೋದಲ್ಲ, ಕೇಳೋದಲ್ಲ, ನೋಡೋದು ಅಂತ ಅನುಭವ ಆಯ್ತಲ್ಲ. ವಿಡಿಯೋ ಶೂಟ್ ಮಾಡಾಕತ್ತೀವಿ ಲೈಟ್ ಹೋಗ್ಬಿಟ್ಟು. ಬಾಳುಮಾಮ ಸುಮಾರು 19ನೇ ಶತಮಾನದಾಗ ಈ ಬಾಳುಮಾಮನ ಚರಿತ್ರೆ ಭಾಳ ಪವಾಡಗಳಾಗ್ಯಾವಂತ್ರಿ. ಆ್ಯಂಡ್ ಇವರು ರುಕ್ಮಿಣಿ ದೇವ್ರು ಯಾವ್ದು ಅಂದ್ರಲ್ಲ, ವಿಠ್ಠಲ ಮತ್ತು ರುಕ್ಮಿಣಿ ಬಾಳುಮಾಮ ಒಲ್ದಿರ್ತಾರಂತ್ರಿ. ಒಲ್ಯಾನ ಅವರ ಅಂದ್ರ ಏನು ಅವ್ರು ಹೇಳಿದಂಥ ಮಾತುಗಳೆಲ್ಲ ಖರೆ ಆಗ್ತಿದ್ವಂತ. ಹಂಗೆ ಭಾಳ ಪವಾಡ ಪುರುಷರು ಅಂತ ಹೇಳ್ತಾರೆ. ನಾನು ಇತಿಹಾಸ ಇಲ್ಲಿ ಹೇಳಕ್ಕೆ ಯಾರು ಇಲ್ರಿ. ಇನ್ನೊಂದು ಮನೆಗೆ ಹೊಂಟಿವಲ್ಲಿ ವೇಟ್ ಬ್ರೋ. ಬಾಳುಮಾಮನ್ ಮನಿ ಇದು ಆದ್ರೆ ಅವರ ಜನ್ಮಸ್ಥಾನ ಇದು ಆದ್ರೆ. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಅವ್ರ ಕೆಲಸ ಮಾಡಿದಂತ ಸ್ಥಾನ. ಅವರು ಕುರಿ ಕಾಯ್ತಿದ್ರಲ್ರಿ? ಈಗ ಅಂದ್ರೆ ಕುರಿ ಕಾಯ್ಕಿಂತ ಮುಂಚೆ ಅವ್ರ ಅಲ್ಲಿ ಕೆಲ್ಸಕ್ಕೆ ಚಕ್ರಿ ಇದ್ರಿ. ಆ ಕುರಿ ಕಾಯ್ದ ಸ್ಥಳಗಳದಾವೇನ್ರಿ? ಸ್ಥಳಗಳು ಇಲ್ರಿ. ಚಲೋ ಹೊಂಟಿವ್ರಿ. ಯಾಕಡೆ ಹೋಗುದ್ರಿ? ರಾಧೆ ರಾಧೆ.
ಯಪ್ಪ ಇತಿಹಾಸದ ಒಳಗೆ ಹೊಕ್ಕಂಗ ಭಾಳ ಆಳ ಅದ್ರಿ. ಎಷ್ಟು ಆಳ ಅದ ಅಂದ್ರ ಮುಣಗ್ತಾ ಹೊಕ್ಕಾಗ್ತೀವಿ. ಜೈ 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 ಕನ್ಫ್ಯೂಷನ್ ತಗದ್ರಿ ಯಾಕಡೆ ರಿಯಾಕ್ಷನ್. ಥ್ಯಾಂಕ್ ಯು ಕಾಕಿ. ಥ್ಯಾಂಕ್ ಯು. ನಿಂದ್ರಿ ಹೋಗೋಣ. ಅಂದ್ರ ಇದು ಪುಣ್ಯ ಭೂಮಿ. ಬಾಳಮಮ್ಮ ಎಲ್ಲ ಇಲ್ಲಿ ಓಡಾಡಿದ ಸ್ಥಳ ಅಲ್ಲ ಇದು? ಹಾ. ಸಮ್ಯದಲ್ಲಿ ಬರ್ತೀರಿ, ಸಮ್ಯಗಳು ಹಾ. ಯಾರು ಇವ್ರು? ನೀವ? ಸಾಗರ್ ಅಂತ ಒಬ್ರು ಫೇಮಸ್. चंदूलाल. हाँ हे बाळाचा फोटो. ही चिडजींचा मुलगा. हे ताराचंद दासोगो. हे माझे आई वडील. हे आजोबा मी नाचतो. हे मालकीन चंडोलाची. ही त्यांची आई. ही बेळगावची कला होती. हे लग्नाला दासोगोंचा फोटो. ती आजीचा फोटो. आप उनके क्या लगते हो? हिंदी में बात कर सकते हो? हिंदी आता नाही. अच्छा बोले. ಅವ್ರ ಮಗ हे हाँ ओके अभी कळलं हे का? आजोबा. हे वडील माझे भाऊ. ಹಾ यांचे मुलगा मी. ಹಾ ಹಾ आहे. ಅಂದ್ರ ಚಂದುಲಾಲ್ ಏನ್ ಶೆಡ್ಜಿ ಇದ್ರಲ್ರಿ ಅವ್ರ ಮಗ ಇವ್ರು. ಆ ಮಗಂದ ಮಗ ಈ ಅಜ್ಜ ಏನ್ ಕಾಣಕತ್ತಾರಲ್ರಿ ಅವ್ರು. आप बाळमामाला बघितलंय का? हा सगळं सांगतोय. ಎಲ್ಲ ಹೇಳ್ತಾರೆ. सगळी जागा बसायची उठायची मामाची. हे कोटाच आहे. पुढे जाणार बंद होतं. हे रस्ता वाढला, घरं वाढली, पहिली साधी घरं. त्याच्या भोवतीनं खेळायला माणूस आहे. मुलाच्या मामाच्या मांडीवर खेळायला माणूस आहे. तुम्ही हा मरणाच्या दारातनं 3 वेळा वाचवल्यात. तुम्हाला हा किती वेळा वाचवल्यात? 3 वेळा वाचवल्यात. ಇಲ್ಲಿ ಏನ್ ಅಜ್ಜ ಕಾಣಕತ್ತಾರಲ್ರಿ ಇವರು ಬಾಳಮಮ್ಮ ಏನ್ ಕೆಲಸ ಮಾಡ್ತಿರೋದಲ್ರಿ ಅವಾಗ ಇಲ್ಲಿ ಚಂದುಲಾಲ್ ಶೆಡ್ಜಿ ಅಂತ ಒಬ್ರು ಇದ್ದಾರ್ರಿ. ಅವ್ರ ಮಗನ ಇಲ್ಲಿ ಅದಾರಲ್ರಿ ತಾರಾಚಂದ್ ಅಂತ. ಅವ್ರ ಮಗನ ಈ ಅಜ್ಜನ ಹೆಸರು ಬಂದ್ಬಿಟ್ಟು ಆಪ್ಕಾ ನಾಮ್ ಕ್ಯಾ ಹೈ? रमाकांत. ರಮಾಕಾಂತ್. ಬಾಳಮಮ್ಮ ಇವರಿಗೆ ಎತ್ತಿ ಆಡ್ಸ್ಯಾರಂತ್ರಿ ಸಣ್ಣಕರ. ಐಂಡ್ 3 ಸರ್ತಿ ಉಳಿಸ್ಯಾರ ಅಂತ್ರಿ ಇವರಿಗೆ. ಇವಳಿಗೆ ಪೀಡ್ಸ್ ಅನ್ನೋ ಒಂದು ಕಾಯಿಲೆ ಇತ್ತಂದ್ರೆ ಅವಾಗ ಟ್ರೀಟ್ಮೆಂಟ್ ಏನೂ ಇರಲಿಲ್ಲಲ್ಲ. ಅವಾಗೆಲ್ಲ ದೈವ ಪುರುಷರು ಬಾಳಮಮ್ಮ ಅವರೆಲ್ಲ ಗುಣಮುಖರನ್ನಾಗಿ ಮಾಡ್ಯಾರಂತ ಅವರ ಹೇಳ್ತಾರೆ ಅಜ್ಜಾರು. ನೋಡ್ಬೋದಿಲ್ಲ ಅವರ ಬಾಲ್ಯದಲ್ಲ ಅವರ ಯೌವನ ಅವಸ್ಥೆಯಲ್ಲಿರುವಂಥ ಒಂದು ಫೋಟೋ ಹೆಂಗದಂತ. ಬಾಳಮಮ್ಮ ರಿಯಲ್ ಫೋಟೋ ಈ ಕಡೆ ಎಲ್ಲ ಬಾಳಮಮ್ಮ. ही मालकीन चंडोळाची जी मालकीन. ಹಾ ಈಗ ಇವ್ರು ಏನದಾರಲ್ಲ 3ನೇ ಪೀಳಿಗೆ. ಇವ್ರು ಚಂದುಲಾಲ್ ಶೆಡ್ಜಿ ಅವರ ಮೊಮ್ಮಗ ಇವರು. ಆ್ಯಂಡ್ ಪುಣ್ಯ ನಮ್ದು ನೋಡಕ್ ಸಿಕ್ತು. ಇಲ್ಲೇ ಏನೋ ದನಗಳು ಎತ್ತುಗಳು ಕಟ್ತಿದ್ರಂತ ಅವರು ಚಂದುಲಾಲ್ ಶೆಡ್ಜಿ ಅವರು. 40 ವರ್ಷ ಇಲ್ಲಿ ಕೆಲಸ ಮಾಡ್ಯಾರಂತ್ರಿ ಬಾಳಮಮ್ಮ ಅವರು. ಭಾರತ ದೇಶದಾಗ ಬರೇ 4 ದೇವಸ್ಥಾನ ನೋಡಕ್ ಸಿಗ್ತಾವಂತ್ರಿ. ಮಹಾರಾಷ್ಟ್ರ, ಒಡಿಸ್ಸಾ, ಇನ್ನೊಂದು ಕರ್ನಾಟಕದಾಗ, ಇನ್ನೊಂದು ಯಾವುದೋ ಒಂದು ರಾಜ್ಯದಾಗ ಅದಂತ್ರಿ. ಅದ್ರೊಳಗ ನಮ್ಮ ಕರ್ನಾಟಕದಾಗ ಯಾವ ಊರಿದು? ಪಟ್ಟಣಕುಡಿದಾಗ. ಇದು ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿದಾದ್ರಿ. ಅವಾಗ ಒಂದು ಇದು ಅಂದ್ರೆ ಸಿಕ್ಕಿದಂತ್ರಿ ಮೂರ್ತಿ, ಒಬ್ಬ ರಾಜಕ್ಕೆ ಸಿಕ್ಕಿದಂತ. ಮುಂದೆ ನೋಡುತ್ತಾ ಹೋಗೋಣ ಬರ್ರಿ ಇತಿಹಾಸ. 100 ವರ್ಷಗಳ ಹಿಂದ ಇಲ್ಲಿ ಬುವಾ ಮಹಾರಾಜರಂತ ಇದ್ರಂತ. ಅವಾಗ ಏನೋ ಗುಡಿಸಲು ಅಡ್ಡುವಾಗ ಇಲ್ಲಿ ಮೂರ್ತಿ ಸಿಕ್ತಂತ್ರಿ. ಅವ್ರಿಗೆ ಮೂರ್ತಿ ಸಿಗಾನ ಇಲ್ಲಿ ಗ್ರಾಮ ದೇವತೆ ಆದ ಮಹಾಲಕ್ಷ್ಮಿ ಇದ್ರಂತ್ರಿ. ಆ ಮಹಾಲಕ್ಷ್ಮಿ ದೇವಸ್ಥಾನದ ಮುಂದುಗಡೆ ಇದನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಒಯ್ಲಿಕತ್ತಿರ್ತಾರಂತ್ರಿ. ಅವಾಗ ಎತ್ತಿನ ಗಾಡಿ ಇದೇನು ಸದ್ಯ ಕಾಣಕತ್ತದಲ್ರಿ ಈ ದೇವಸ್ಥಾನ ಇದ್ದ ಜಾಗಕ್ಕೆ ಎತ್ತಿನ ಗಾಡಿ ಮುಂದೆ ಹೋಗಲೈತಂತ್ರಿ, ಹಿಂದೆ ಹೋಗಲೈತಂತ್ರಿ. ಅವಾಗ ರಾಜ ಹಂಗ ಈ ದೇವಸ್ಥಾನ ಸುಮಾರು ವರ್ಷಗಳ ಹಿಂದೆ ಏನೋ ನೈಸರ್ಗಿಕವಾಗಿ ಭೂಕುಸಿತ ಆಗೋಣ ಅವಾಗ ಇದು ಒಳಗೆ ಹೋಗ್ಬೋದು. ಭೂಕುಸಿತ ಆಗೋಣ ಅವಾಗ ಇದು ಆಗಿತ್ತಂತ್ರಿ. ಪುನರ್ನಿರ್ಮಾಣ ಆಗ್ಯದಂತ್ರಿ. ಈಗ ಸದ್ಯಕ್ಕೆ ಎಷ್ಟು ವರ್ಷ ಐತ್ರಿ ಹೀಗಾಗಿ ಪುನರ್ನಿರ್ಮಾಣ? ಹಾ ಇಲ್ಲದಾರಲ್ರಿ. ಇದರ ಉಲ್ಲೇಖ ದಕ್ಷಿಣ ಭಾರತದ ಇತಿಹಾಸದಲ್ಲಿ 7ನೇ 10ನೇ ಶತಮಾನದಾಗ ನೋಡಕ್ ಸಿಗ್ತದ ನೋಡ್ರಿ. ಸೂರ್ಯದೇವರ ಮಂದಿರ ಭಾಳ ಇತ್ತೀಚೆಗೆ ಜೀರ್ಣೋದ್ಧಾರ ಆಗ್ಯದಂತ್ರಿ. ಇದು 5 ವರ್ಷ. ಈ ಮೂರ್ತಿ 33 ಅಡಿ ಎತ್ತರದ್ ನೋಡ್ರಿ.
ಅಲ್ಲ ನನಗೂ ನಂಬಕ್ ಆಗ್ತಿಲ್ರಿ ಇಲ್ಲಿ, ಯಾಕಂದ್ರ ಇಡೀ ಭಾರತದಾಗ ಬರೀ 4 ದೇವಸ್ಥಾನಗಳಂದ್ರೆ ನಂಬಕ್ ಸಾಧ್ಯನಾ? ಅದರದಾಗೂ ಇದು ಭೂಕುಸಿತದಿಂದ ಈಗ ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ 5 ವರ್ಷ ಆಗ್ಯದಂತ್ರಿ. ಆಗೀಗ ಸೂರ್ಯ ದೇವರ ಮಂದಿರ ಇಲ್ಲಿರುವ ಒಬ್ಬ ರಾಜ ಮುಂದಕ್ಕೆ ಎತ್ಕೊಂಡು ಹೋಲಾರ ಬಟ್ಟಕ್ಕೆ ಇಲ್ಲಿ ಸ್ಥಾಪನೆ ಮಾಡಿದ್ರಂತ್ರಿ. ಇಲ್ಲಿಗಿಂದ್ರ ಇಲ್ಲೊಬ್ಬ ಒಂದು ಊರಿನ ಗ್ರಾಮ ದೇವತೆ ಆದ ಲಕ್ಷ್ಮೀ ದೇವಸ್ಥಾನದ ಬಳಿ ಇದರದ ಪ್ರತಿಷ್ಠಾಪನೆ ಆತಿತ್ತಂತ್ರಿ. ಹಿಂಗೆ ಒಂದೊಂದು ಇತಿಹಾಸ ಒಂದೊಂದು ಥರ ಇರ್ತಾವ್ರಿ. ಬಾಳುಮಾಮನ ಇತಿಹಾಸ ಬೇರೆ, ಇದ್ರ ಇತಿಹಾಸ ಬೇರೆ, ಈ ಸೂರ್ಯ ದೇವರದಾರಲ್ಲ ಇವ್ರ ಇತಿಹಾಸ ಬೇರೆ. ನೋಡ್ರಿ ನಮ್ಮ ಜೀವಗಳಿರ್ತಾರೆ. ಈಗ ಅದೇ ಊರಾಗ ಮಹಾಲಕ್ಷ್ಮಿಯ ದರ್ಶನ ಮಾಡಕ್ ಹೊಂಟಿವಿ. ಲಕ್ಷ್ಮೀ ತಾಯಿ ಒಂದ್ ಸ್ವಲ್ಪ ಒಳ್ದಳ ಅಂದ್ರ 1 ವರ್ಷದಾಗ ನಾವು ಸೌಕರ್ ಆಗಿಬಿಡ್ತೀವಿ. ಆತರ ಲಕ್ಷ್ಮೀ ತಾಯಿ ಯಾಕೋ ದೂರ ಹೊಂಟಾಳ. ನೋಡಮ್ರಿ ಒಲಿತಾಳ ಅಂತೀರಿ ಲಕ್ಷ್ಮೀ ತಾಯಿ? 100% ಪಕ್ಕ ಲಕ್ಷ್ಮೀ ದೇವರ ಭರವಸೆ ನಿಮ್ಮ ಆಗ್ಯದ ಗ್ರಾಮ ದೇವತೆ. ತಿರುಪತಿಯ ಮಡದಿ, ತಿಮ್ಮಪ್ಪನ ಮಡದಿ. ಪರಿಶುದ್ಧವಾದ ಮನಸ್ಸಿದ್ದರೆ ಮನಸ್ಸೆಲ್ಲ ಪರಿಶುದ್ಧವಾಗೋದಂತೆ. ವಾ ಅಲ್ಲ, ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ಲಕ್ಷ್ಮೀ ನಮ್ಗೊಂದ್ ಖುಷಿ. ಅದು ಅಲ್ರಿ, ಲಕ್ಷ್ಮೀ ದೇವಸ್ಥಾನಕ್ ಬಂದ್ರಿ ಏನ್ ಬೇಡ್ಕೋತೀರಿ? ಲಕ್ಷ್ಮೀ ದೇವಸ್ಥಾನಕ್ರಿ ಏನ್ ಬೇಡ್ಕೊ ಅಂತದ್ ಏನಿಲ್ರಿ, ಎಲ್ಲ ಸಿಕ್ಕದ ಎಲ್ಲ ಸಿಕ್ಕದ. ವರ್ಷ 2-3 ದಿನ ಇವ್ರ ಜಾತ್ರೆಗೆ ಬರ್ತೇನ್ರಿ. ಹಂಗಂದ್ರಿ ಮಸ್ತ್ ಇರ್ತಿದ್ರಿ. 2 ದಿನ ಅಂದ್ರೆ ನಾವ್ ಬೇರೆ ಅನ್ಕೊಂಡೆ. ಅಯ್ಯೋ ನನ್ನ ದೋಸ್ತನ ವರ್ಷ ನಮ್ಮ ಮದುವೆ ಆಗಲಿ, ನಮ್ಮ ಲಕ್ಷ್ಮೀ ಕಡೆ ಬರ್ತೀನಿ. ತಾಯಿ ಅಲ್ಲಿಲ್ಪ ಪಟ್ಟಣಕೋಟಿ ಊರಾಗ ಒಂದು ಪ್ರೀತಿಯ ಕಾಣಿಕೆ ಜೊತೆ ಈ ಊರಿನ ಸಂಪ್ರದಾಯ ಏನೋ ತೆಂಗಿನಕಾಯಿ ಕೊಡ್ತಾರಂತ. ಭಾಳ ಇಷ್ಟ ಆಯ್ತಾ? ಏನ್ರಿ ಇದ್ರದ್ದು ಮೊದ್ಲಿಂದಾನೇ ಮಾಡ್ಕೊಂಡ್ ಬಂದಾರೇನ್ರಿ? ಹಾ, ಅಂದ್ರ ಹಿಂಗ ಪ್ರೀತಿಯಿಂದ ಕೊಡೋದಂತ, ಒಬ್ರಿಗೊಬ್ರು ಅತಿಥಿ ಸತ್ಕಾರ, ಅತಿಥಿ ದೇವೋಭವ ಅಂತಾರಲ್ಲ. ಖುಷಿ ಆಯ್ತಾ? ಜೀವಿಗಳ ಮೊದಲ ಬಾಳಮಾಮನ ದರ್ಶನ ಆಯ್ತು, ಆಮೇಲೆ ಸೂರ್ಯದೇವನ ದರ್ಶನ ಆಯ್ತು, ಆಮೇಲೆ ಲಕ್ಷ್ಮೀ ದೇವಿ ದರ್ಶನ ಆಯ್ತು. ಈಗ ಸದ್ಯಕ್ಕೆ ಆಂಜನೇಯನ ದರ್ಶನ ಮಾಡಕ್ ಬಂದೀವಿ. ಫಸ್ಟ್ ಬಾಸ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ಬೇಕಂತ ಬಂದೇವಿ. ಇದು ಯಾವ್ದು ಯಾವ ಊರ? ತೋರ್ನಹಳ್ಳಿ ಹನುಮಪ್ಪಗೆ ನೋಡಕ್ ಬಂದೀವಿ, ದರ್ಶನ ಮಾಡಕ್ ಬಂದಿ. ಅದೇ ಒಳಗೆ ಬಂದ ಶ್ರೀರಾಮಚಂದ್ರನ ಬಲಗೈ ಬಂಟ ಆಂಜನೇಯನ ದೇವಸ್ಥಾನಕ್ಕೆ ಬಂದೇವ್ರಿ. ರಾಮ 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 ಜಯ ರಾಮ 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 ರಾಮ. ಸೀತಾಪತಿ ಅಯೋಧ್ಯೆಯ ಪುರುಷೋತ್ತಮ ಅಲ್ಲಿ ಮ್ಯಾಗ ಅದರ ನಮ್ಮ ಕರ್ನಾಟಕ ಅಲ್ಲ, ಕರ್ನಾಟಕದಾಗೆ ಹುಟ್ಟಿದಲ್ಲ ಆಂಜನೇಯ. ಆಂಜನೇಯ ಎಲ್ಲಿ ಹುಟ್ಟೇನ್ರಿ? ಆಂಜನೇಯ ರೀ ಇದ್ರೆ ಅದು ರೀ ಕಿಷ್ಕಿಂದ. ಅವಾಗಿನ ಕಿಷ್ಕಿಂದ ಈಗಿನ ಆಂಜನ ಆದ್ರಿ. ಏನು ಈಗಿನ ಕಿಷ್ಕಿಂದ ಅವಾಗಿನ ಆಂಜನ ಆದ್ರಿ? ಕಿಷ್ಕಿಂದ ಯಾರ ರಾಜ ರೀ? ಇದು ರಾವಣ. ಹಂಪಿ ಯಾರು ಹೇಳಿದ್ರು? ಅಷ್ಟೊಂದು ಹಿಸ್ಟ್ರಿ ಕಲಿಯುವಾಗ್ರಿ ನಾವು ಸ್ವಲ್ಪ ಕೆಲ್ಸಲ್ಗ್ಯದ. ಸುಗ್ರೀವ ಅನ್ಸುತ್ತೆ. ಸುಗ್ರೀವನ ಇದು ಏನಂತಾರ, ಸೇನಾಧಿಪತಿ ಹನುಮಂತ. ನಮ್ಮ ಹೆಸರಿನಾಗ ಏನ್ ಬರ್ದಿರ್ತದ ಅಷ್ಟೇ ಆಗುತ್ತೆ ಅದು. ನಮ್ಮ ಹೆಸರಿನಾಗ ಇವತ್ತು ಇಲ್ಲಿದೆ ಪ್ರಸಾದ ಸ್ವೀಕಾರ ಮಾಡ್ಬೇಕಾಗಿತ್ತು ಈ ಟೈಮಿಗೆ ಅಂತ ಬರೆದು ಬಿಟ್ಟಿತ್ತು. ದೇವ್ರ ಕರ್ಕೊಂಡ್ ಬಿಟ್ಟ, ಅದೇ ಸಲುವಾಗಿ ನಾವು ಈಗ ಪ್ರಸಾದ ಮಾಡಕತ್ತೀವಿ. ಹಂಗೆ ಆಗೋದಿಲ್ಲ ಒಳ್ಳೇದಕ್ಕೆ, ಯಾವ ಸಂದರ್ಭದಾಗ ಏನಾಗ್ತದಿಲ್ಲ ಹೋಗುತ್ತಾ ಇರ್ಬೇಕು. ನಾಚ್ಕೋತಾರ ನೋಡ್ರಿ ಅವ್ರೆ, ನಾಚಿ ನೀರಾದ ಗಂಡು. ನೀವು ಬಿಟ್ಟವ್ರು ಬ್ಲಾಗರ್ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಗಟ್ಟಿ ಆಗ್ರಿ, ಬಾಡಿ ಮಾಡ್ರಿ. ಅಲ್ಲ, ಬೌಡಿ ಮಾಡೋದೇ ಉದ್ದೇಶನಾ ಜೀವನದಾಗ? ಹೌದು. ಮಾಂಸ ಮೂಳೆ ದೇಹ ಎಷ್ಟು ಪ್ರೀತಿ ಮಾಡಬಾರ್ದಂತ ಅನ್ಸುತ್ತೆ.